ಸೊ ನಾನಾಗಲಿ ನನ್ನ ಗೆಳೆಯ ನನಗಿಂತ ಸೀನಿಯರ್. ಅವಾಗ ಮೊದಲನೇ ಯಾಕಂದ್ರೆ ನಾವು ಸೈಡಲ್ಲಿ ಮಾಡಿದೆ ಅಥವಾ ಇದು ಮಾಡಿದೆ, ಡೈರೆಕ್ಟ್ ಹೀರೋ ಆದವರು ಇವನು ನಿರ್ಮಾಪಕ, ನಿರ್ದೇಶಕ, ನಟ, ಪೋಷಕ ನಟ. ಸೊ ವೆರಿ ಪ್ರೌಡ್ ಅನಿಸುತ್ತೆ. ಅಂದರೆ ನಮ್ಮ ಪೀಳಿಗೆಯವರು ಈಗ ನಾವು ಬೇರೆ ಕೆಲಸಕ್ಕೂ ಕೈ ಹಾಕ್ತಾ ಇದ್ದೀವಿ. ಯಾಕಂದ್ರೆ ನಾವು ಬಂದಿದ್ದು ಬರೀ ಕಲಾವಿದರಾಗೋದಕ್ಕೆ. ಕಲಾವಿದರು ಅಂದರೆ ಗುರುತಿಸ್ಕೊಳ್ದೇ ಇದ್ದಾಗ ಅಥವಾ ಹೇಗಿರೋ ಹೊಸಬ್ರು ಸಾಕಷ್ಟು ಜನ ಗುರುತಿಸದೇ ಇದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಬೇರೆ ಪ್ರತಿಭೆಗೆ ನಾವು ಹೊರಗಡೆ ತೊಗೊಂಡ್ಬರ್ತೀವಿ. ಸೊ ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಗಲಿ ಅಥವಾ ಯಾರ ಬಂದು ನೋಡಲಿ ಅನ್ನೋದಷ್ಟೇ ನಮ್ಮ ಕುತೂಹಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ದಿವ್ಯಾ ಓಪನಿಂಗಲ್ಲಿ ಮಾತಾಡಬೇಕಾದ್ರೆ ಒಬ್ಬರು ಮುಸಲ್ಮಾನ್ ಬಂಧುಗಳು ಕನ್ನಡ ಸಿನಿಮಾ ಮಾಡ್ತಿದ್ದಾರೆ. ಕನ್ನಡ ಚಿತ್ರ ಜಗತ್ತಿನ 90ಕ್ಕೂ ಹೆಚ್ಚು ವರ್ಷಗಳ ಈ ಪಯಣದಲ್ಲಿ ತುಂಬ ಜನ ಆ ಥರದವರು ಅಂದರೆ ತೆರೆಯ ಮುಂದೆ ತೆರೆಯ ಹಿಂದೆ ಅದ್ಭುತವಾಗಿರುವಂತಹ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಭಾಷೆ ಬೇರೆ ಆದರೆ ಎಲ್ಲರ ಕನಸು ಒಂದೇ ಆಗಿರುತ್ತೆ. ಧರ್ಮ ಬೇರೆ ಆದರೆ ಕಲೆಯ ಮೇಲಿನ ಪ್ರೀತಿ ಒಂದೇ ಆಗಿರುತ್ತೆ. ಹಾಗಾಗಿ ಎಂಡ್ ಆಫ್ ದಿ ಡೇ ಒಂದು ಕನ್ನಡ ಸಿನಿಮಾಗೊಂದು ಹೊಸ ಕೊಡುಗೆ ಬರ್ತಿದೆ ಅಂತ. ಇಷ್ಟು ವರ್ಷದಲ್ಲಿ ನನ್ನ ಕ್ಷೇತ್ರವೂ ಸೇರಿಸಿ ಅಂದರೆ ಮಾಧ್ಯಮವನ್ನೂ ಸೇರಿಸಿ ಎಲ್ಲ ಕ್ಷೇತ್ರವನ್ನು ಯೋಚನೆ ಮಾಡಿದಾಗ ಯಾವಾಗ ಆ ಕ್ಷೇತ್ರ ಬೆಳೆಯುತ್ತೆ ಅಂದರೆ ಹೊಸಬರು ಒಳಗಡೆ ಬಂದಾಗ ಆ ಕ್ಷೇತ್ರ ಯಾವಾಗಲೂ ಬೆಳೆಯುತ್ತೆ ಅಂತ. ಹೊಸತನ ಬಂದಾಗ ಆ ಕ್ಷೇತ್ರ ಉಳಿವಿಗೆ ದೊಡ್ಡ ಕಾರಣ ಆಗುತ್ತೆ ಅಂತ. ಸೊ ಹಾಗಾಗಿ ನಿರ್ದೇಶಕರು ಹೊಸ ಹೊಸ ಆಲೋಚನೆ ಮಾಡ್ತಿದ್ದಾರೆ. ತಕ್ಷಣ ಅವ್ರನ್ನ ಹೊರಗಡೆ ಯಾರು ಕಂಡುಹಿಡಿಯಲ್ಲ. ಅವ್ರದ್ದು ಇದು ಮೊದಲನೇ ಸಿನಿಮಾ ಏನಲ್ಲ, ಈಗಾಗಲೇ 2-3 ಸಿನಿಮಾ ಮಾಡಿದ್ದಾರೆ. ಮತ್ತೊಂದು ಸಿನಿಮಾಗೆ 2 ಸಿನಿಮಾ ಆಗಿದೆ, ಮತ್ತೊಂದು ಸಿನಿಮಾ ಬರ್ತಾರೆ. ಅದರ ವ್ಯಕ್ತಿ ಹೇಗೆ ಅಂದರೆ ಸಿನಿಮಾ ಜಗತ್ತಲ್ಲಿ ಬರೀ ಡೈರೆಕ್ಷನ್ ಒಂದೇ ಅಲ್ಲ, ನೀವು ಯಾವ ಕೆಲಸ ಹೇಳಿದ್ರು ಈಸ್ ಅನ್ ಎಕ್ಸ್ಪರ್ಟ್. ಹೇಗೆ ಗೊತ್ತು ಇದು ಹರೀಶ್ಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಅವರು. ಅಫ್ಕೋರ್ಸ್ ಮಾಧ್ಯಮದವರು ಸರ್, ನಿಮ್ಮ ಬಗ್ಗೆ ಬಂದು ತಿಳ್ಕೊಂಡೇ ಬಂದು ಕೂತಿರ್ತೀನಿ ನಾನು. ಆ ಥರದ ವ್ಯಕ್ತಿತ್ವದ ಒಬ್ಬ ಶ್ರೀನಿವಾಸ್ ಜಯರಾಮ್ ಅವರು. ಇವಾಗ ಬಿಲೀವ್ ಇಟ್ ಆರ್ ನಾಟ್, ಅವ್ರಿಗೆ ಫ್ರೀ ಟೈಮ್ ಸಿಕ್ಕಿದ್ರೆ ಅವ್ರು ಕೆಟರಿಂಗ್ ಕೂಡ ಮಾಡ್ತಾರೆ. ಆ ತರಹದ ಒಬ್ಬ ನಿರ್ದೇಶಕ, ಒಬ್ಬ ಅಂದರೆ ಕೆಲಸ ಮಾಡುವಂಥ ತುಡಿತ ಇದೆಯಲ್ಲ, ಅದು ಹೊಸತನಕ್ಕೆ ಯಾವಾಗಲೂ ನಾಂದಿ ಹಾಡುತ್ತೆ. ಎಲ್ಲೂ ಯಾವುದು ಕೀಳರಿಮೆ ಇರೋದಿಲ್ಲ. ನಾನು ಕೆಲಸ ಮಾಡಬೇಕು, ಸ್ಕ್ರಿಪ್ಟ್ ರೆಡಿ ಆಯಿತು, ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರು, ಮತ್ತೊಂದೊಳ್ಳೆ ಕೆಲಸ ಮಾಡೋಣ. ಆ ಥರದಲ್ಲಿ ಪತ್ತೆದಾರಿ ಸಿನಿಮಾ ಬಂದಿದೆ. ಗೆಳೆಯ ಸಿದ್ದು ನಮ್ಮನ್ನೆಲ್ಲ ಕರೆದಿದ್ರು. ಮಗದೊಬ್ಬ ಹೀರೋ ಕನ್ನಡ ಚಿತ್ರ ಜಗತ್ತಿಗೆ ಬರ್ತಿದ್ದಾರೆ. ಸರ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಈ ಜಗತ್ತಿಗೆ ಅಂತ. ಇನ್ನು ಗೆಳೆಯರೆಲ್ಲ ಮಾತಾಡ್ತಿದ್ರು, ದೀಪಕ್ ಆಗಲಿ, ಮಯೂರ್ ಆಗಲಿ, ಅರವಿಂದ್ ಅಣ್ಣ ಆಗಲಿ, ಕಾಕ್ರೋಚ್ ಆಗಲಿ ಮಾತಾಡ್ತಿದ್ವಿ ಸಿನಿಮಾ ಜಗತ್ತು ಅಂತ. ನನಗೆ ಯಾವಾಗಲೂ ಅನಿಸೋದು ದೊಡ್ಡ ಸಿನಿಮಾ ದೊಡ್ಡ ಬಡ್ಜೆಟಿಂದ ಯಾವಾಗಲೂ ಆಗಲ್ಲ, ದೊಡ್ಡ ಕನಸಿಂದ ಯಾವಾಗಲೂ ಆಗುತ್ತೆ ಅಂತ. ಇದನ್ನ ಇತಿಹಾಸ ಸಿನಿಮಾ ರಂಗದಲ್ಲಿ ಪ್ರೂವ್ ಮಾಡಿದೆ. ಆ ತರಹದಲ್ಲಿ ಪತ್ತೇದಾರಿಯ ಈ ಸಿನಿಮಾ ನಮ್ಗನ್ಸೋದು ಈ ತಂಡ ಗೆಲ್ಲಿ ಅಂತೀವಿ ನಾವು. ಈ ಕ್ಷಣಕ್ಕೆ ನಮಗೆಲ್ಲ ಬೇಕಾಗಿರೋದು ತಂಡ ಗೆಲ್ಲಬೇಕು ನಿಜ, ಆದರೆ ಆ ಮೂಲಕ ಚಿತ್ರರಂಗ ಗೆಲ್ಲಬೇಕು ಅಂತ, ಕನ್ನಡ ಸಿನಿಮಾ ರಂಗ ಗೆಲ್ಲಬೇಕು ಅನ್ನೋದು ಈಗ ನಮ್ಮಲ್ಲೆಲ್ಲ ಇರುವಂತಹ ಒಂದು ಬಯಕೆ. ಅದು ಈ ತಂಡಕ್ಕೂ ಅದು ಅನ್ವಯಿಸಲಿ, ಆ ಮೂಲಕ ಅದು ಆ ಕನಸು ಸಾಕಾರಗೊಳ್ಳಲಿ, ಒಳ್ಳೇದಾಗಲಿ ಅಂತ ಈ ಮೂಲಕ ಹಾರೈಸ್ತಾ ಇವತ್ತು ಎಲ್ಲರನ್ನು ಭೇಟಿ ಮಾಡಿದ್ದು ಬಹಳ ಖುಷಿ ಆಯಿತು. ಅಂಡ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಹೋಲ್ ಟೀಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧರ್ ಮನೋಹರ್ ಅಹಮದ್ ಅಂತ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸರ್ ಇದು ಕ್ವಶನ್ಸ್ಗೆ ಸರ್ ಐ ಆಮ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಡೋಂಟ್ ನೋ, मतलब ಹೆಂಗೆ ಹೇಳಬೇಕಂತ ಗೊತ್ತಿಲ್ಲ. ತುಂಬ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಥ್ಯಾಂಕ್ಸ್ ಮೈ ಲಾರ್ಡ್, ದೆನ್ ಮೈ ಪೇರೆಂಟ್ಸ್ ಆ್ಯಂಡ್ ಸರ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸಿನಿಮಾ ಬಗ್ಗೆ ಹುಟ್ಟಾಗಿಂದ ನೋಡ್ತಾ ಇದ್ದೀವಿ ನಾವು ಸಿನಿಮಾಗಳನ್ನು. ನನಗೆ ಅವನ ಆಪರ್ಚುನಿಟಿ ಸಿಕ್ಕಿದೆ ಕೆಲಸ ಮಾಡೋಕ್ಕೆ. ಸರ್ ಒಂದು ಪ್ರಾಜೆಕ್ಟ್ನಲ್ಲಿ ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸಾರಿ. ಸೊ ಅವ್ರು ತುಂಬ ಹೇಳಿದ್ರು ಈ ಥರ ಸ್ಕ್ರಿಪ್ಟ್ ಹಿಂಗಿದೆ ಅಂತ. ಸೊ ನಂಗೆ ನಾನು ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಅಭಿಪ್ರಾಯವಾಗಿ ಇದೆ ಕ್ಯಾರೆಕ್ಟರ್ ಇದೆ. ಸೊ ಐ ಥಾಟ್ ಐ ವಿಲ್ ಜಸ್ಟ್ ಟೇಕ್ ಎ ಚಾನ್ಸ್ ಆ್ಯಂಡ್ ಗಿವ್ ಇಟ್ ಎ ಟ್ರೈ. ಸರ್ ನಾನು ಎಲ್ಲೂ ಕೋಚಿಂಗ್ ಕ್ಲಾಸ್ ತೊಗೊಂಡಿಲ್ಲ ಸರ್. ಬರೀ ಸಿನಿಮಾ ನೋಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ವಿಷ್ಣುವರ್ಧನ್ ಆಗಿರಲಿ, ನಮ್ಮ ಶಿವಣ್ಣ ಆಗಿರಲಿ, ನಮ್ಮ ಅಪ್ಪು ಸರ್ ಆಗಿರಲಿ, ಅವರೆಲ್ಲ ನೋಡಿ ನಾನು ಬೆಳೆದಿರೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಂದು ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ನಾನು ಕೊಡಬೇಕಂತ. ಸೊ ಐಮ್ ಜಸ್ಟ್ ಟ್ರೈಂಗ್ ಟು ಡೂ ದಟ್. ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ಸ್.
ಸರ್ ಅದು ಡೈರೆಕ್ಟರ್ ಹ್ಯಾಸ್ ನಾಟ್ ಸೆಡ್ ಮೀ ಟು ಡಿಸ್ಕ್ಲೋಸ್ ಆ್ಯಕ್ಚುಲಿ, ಅದಕ್ಕೆ ಅದು ಪ್ರೆಸ್ ಮೀಟು ಆಗಿಲ್ಲ, ಫೋಟೋಶೂಟು ಆಗಿಲ್ಲ. ಸೊ ಅದು ಒಂದು ಚೆನ್ನಾಗಿದೆ ಅದು ಸ್ಕ್ರಿಪ್ಟ್. ಬಿಕಾಸ್ ಒಂದು ಫ್ಲಾಟ್ ಹೇಳ್ಬಿಡ್ತೀನಿ, ಅದು ಬಂದ್ಬಿಟ್ಟು ಅದು ಶೂಟ್ ಆಗಿರೋದು ಮಶಾನ್ದಲ್ಲಿ. ಮಿಸ್ಟರ್ ಸುಧೀರ್ ಇಸ್ ಆಲ್ಸೋ ವಿತ್ ಮೀ ಇನ್ ದಟ್ ಮೂವಿ, ಇನ್ ದ ಫೈಟ್ ಸೀಕ್ವೆನ್ಸ್. ಸೊ ಹೀ ಈಸ್ ಆಲ್ಸೋ ಇನ್ ದಟ್ ಪ್ರಾಜೆಕ್ಟ್ ವಿತ್ ಮೀ. ಡ್ಯಾನಿ ಮಾಸ್ಟರ್ ಇವರಿದ್ದರು, ನಿರ್ಮಾಪಕರಾಗೂ ರಾಮವರ್ಧನ್ ಸರ್ ಅಂತ ತಮಿಳ್ನಾಡವರು, ಮತ್ತು ಕೋ ಡೈರೆಕ್ಟರ್ ಆಗಿ ಸರ್ ಕೆಲಸ ಮಾಡಿದ್ದಾರೆ ಅದರಲ್ಲಿ. ಸರ್ ಒಂದು ಒಳ್ಳೆ ಸ್ಟೋರಿ ಸರ್, ಅದು ಒಂದು ಒಳ್ಳೆ ಸ್ಕ್ರಿಪ್ಟ್.